ಸಮಾಜಕ್ಕೂ ಧರ್ಮಕ್ಕೂ ಇರ್ತಕ್ಕಂಥ ಅವಿನಾಭಾವ ಸಂಬಂಧ. ಸಮಾಜದ ಬೇರು ಧರ್ಮದಲ್ಲಿದೆ. ಧರ್ಮದ ರಕ್ಷಣೆನೂ ಕೂಡ ಸಮಾಜದ ಕೈಯಲ್ಲಿದೆ. ಇಂಥ ಸಂದರ್ಭದಲ್ಲಿ ಬಹಳ ಸುದೀರ್ಘವಾಗಿ ಸಮಾರಂಭ ನಡ್ಕೊಂಡು ಬಂದಿದೆ. 119 ವರ್ಷದ ಈ ಸಂಸ್ಥೆ ಒಂದು ಶತಮಾನವನ್ನು ದಾಟಿ ಬಂದಿದೆ. ಒಬ್ಬ ಮನುಷ್ಯನ ಆಯುಷ್ಯ 100 ವರ್ಷ ಅಂತ ಇಟ್ಕೊಂಡ್ರೆ ಆ 100 ವರ್ಷದ ಅವಧಿಯನ್ನು ಕೂಡ ನಾವು ದಾಟಿದ್ದೇವೆ. ಹಾಗಾಗಿ ಈ ಹಂತದಲ್ಲಿ ನಾವು ಯಾವ ಮಟ್ಟದ ಒಂದು ಸ್ಥಾನಮಾನಗಳನ್ನ ಅಥವಾ ಅಪೇಕ್ಷೆ ಏನನ್ನ ನಿರೀಕ್ಷೆ ಮಾಡಬಹುದಾಗಿತ್ತೋ ಆ ನಿರೀಕ್ಷೆಯನ್ನ ಮುಟ್ಟಿದ್ದೇವೆ ಅಂತ ಯೋಚನೆ ಮಾಡಿದಾಗ ತುಂಬಾ ನಿರಾಸೆ ಆಗ್ತದೆ. ಆದ್ರೂ ಕೂಡ ಯಾರೋ ಒಬ್ಬ ಮಗ 6 ವರ್ಷ ಆದ್ರೂ ಅಮ್ಮ ಅಂತ ಕರೀಲಿಲ್ಲಂತೆ. ಅವ್ರ ಅವ್ವಗೆ ಚಿಂತೆ ಆತಂತೆ, 6 ವರ್ಷ ಆಯ್ತು ನನ್ನ ಮಗನಿಗೆ ಇನ್ನೂ ಅವ್ವ ಅಂತಿಲ್ಲ ಅಂತ. ಯಾರ್ಯಾರ ಹತ್ರಕ್ಕೋ ಕರ್ಕೊಂಡು ಹೋದ್ರು, ಯಾರು ಕೂಡ ಹೇಳಿಲ್ಲ. ಹಾಗಾಗಿ ಕೊನೆಗೊಬ್ರು ಯಾರೋ ಬಂದವರು, ಇವ್ರು ಮಹಾಪುರುಷರಿದ್ದಾರೆ, ಅವ್ರ ಹತ್ರ ಕರ್ಕೊಂಡು ಹೋಗು, ನಿನ್ ಮಗನಿಗೆ ಮಾತು ಬಂದ್ರು ಬರ್ಬೋದು ಅಂತ ಹೇಳ್ತಾರೆ. ಆಕೆ ಮಗನನ್ನು ಕರ್ಕೊಂಡು ಹೋದಾಗ ಅವನನ್ನ ದಿಟ್ಟಿಸಿ ನೋಡ್ತಾರೆ. ಅವನ ಮೂಕನಲ್ಲ ಅಂತ ಅವರಿಗೆ ಜ್ಞಾನೋದಯ ಗೊತ್ತಾಗುತ್ತೆ. ಆಗ ಅವನಿಗೆ ಕೇಳ್ತಾರೆ, ಯಾಕಪ್ಪ ನೀನ್ ಮಾತಾಡ್ತಾ ಇಲ್ಲ ಅಂತ. ಆಗ ಅವ್ರು ಹೇಳ್ತಾರೆ, ಆ ಹುಡುಗ ಹೇಳ್ತಾನೆ, ನೋಡಿ ನನಗೆ ಇದುವರೆಗೂ ಯಾರು ಮನುಷ್ಯರೇ ಭೇಟಿಯಾಗಿರ್ಲಿಲ್ಲ, ಹಾಗಾಗಿ ನಾನು ಮಾತಾಡ್ತಿರ್ಲಿಲ್ಲ. ಈಗ ನೀವು ಮನುಷ್ಯರು ಭೇಟಿಯಾಗಿದ್ದೀರಿ, ನಿಮ್ ಕೂಡ ಮಾತಾಡ್ತಾ ಇದ್ದೀನಿ ಅಂತ. ಈ ಮಾತನ್ನ ನಾವು ಯಾಕೆ ಹೇಳ್ತಾ ಇದೀವಿ ಅಂದ್ರೆ, ಇವತ್ತು ಈ ಸಮಾಜದ ಪರಿಸ್ಥಿತಿನೂ ಕೂಡ ಯಾಕೆ ಮಾತಾಡ್ತಾ ಇಲ್ಲ, ಮೌಖವಾಗಿದೆ ಅಂತಂದ್ರೆ, ಬಹುಶಃ ಇಲ್ಲಿ ವೀರಶೈವ ಲಿಂಗಾಯತರೇ ಇಲ್ಲ ಅಂತ. ಎಲ್ಲರೂ ಒಳಪಡಂಗಗಳನ್ನ ವಿಭಾಗಿಸಿ ನಾವು ಇಲ್ಲಿ ಯಾರಪ್ಪ ಲಿಂಗಾಯತರು ಅಂತೇಳಿ ಹುಡುಕೊಂಡು ಹೋಗ್ಬೇಕಾದಂತ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ಹೀಗಾಗಿ ನಾವು ವಿಘಟಿತ ಸಮಾಜವನ್ನ ಇವತ್ತು ಕಾಣ್ತಾ ಇದ್ದೇವೆ. ಈ ಒಂದು ಹಿನ್ನೆಲೆಯಲ್ಲಿ ಸಮಾಜದ ಹಿರಿಯರು ಸ್ವಾತಂತ್ರ್ಯ ಪೂರ್ವದಲ್ಲಿ ಹೇಗೆ ಈ ಸಮಾಜದ ಹಿತರಕ್ಷಣೆಗಾಗಿ ಚಿಂತನೆ ಮಾಡ್ತಾ ಇದ್ರು, ಆ ಚಿಂತನೆ ಇವತ್ತು ನಮಗೆ ಇಲ್ವಲ್ಲ ಅಂತ ಹೇಳುವಂತದ್ದು. ಅವರ ವಾರಸುದಾರರೇ ನಾವೇ ಅಂತ ಒಂದ್ ರೀತಿ ಪ್ರಶ್ನೆ ಮಾಡಿಕೊಳ್ಬೇಕಾದಂತ ಹಂತದಲ್ಲಿ ನಾವಿವತ್ತಿದ್ದೇವೆ. ನೋಡಿ, ಆ ದಿನಮಾನಗಳಲ್ಲಿ ಹಾನಗಲ್ಲ ಕುಮಾರಸ್ವಾಮಿಗಳವರು ಸಮಾಜದ ಭವಿತವ್ಯವನ್ನ ಹೇಗೆ ಕಂಡುಕೊಂಡ್ರು. ಬಹುಶಃ ಈ ಸಮಾರಂಭವನ್ನು ಉದ್ಘಾಟನೆ ಮಾಡಿದ ಜಗದೀಶ್ ಶೆಟ್ಟರ್ ಅವರು ಒಳ್ಳೆ ಮಾತನ್ನು ಹೇಳಿದ್ರು. ಅವರ ವಿಷನ್ ಏನಿತ್ತಲ್ಲ ಕುಮಾರಸ್ವಾಮಿಗಳವ್ರದ್ದು, 2 ದೃಷ್ಟಿಯಿಂದ ಅವರ ವಿಷನ್, 2 ಕಣ್ಣುಗಳಂತೆ ಅವರು ಸಮಾಜಕ್ಕೆ 2 ಕಣ್ಣುಗಳನ್ನು ಕೊಟ್ಟರು. ಒಂದು, ಈ ಸಮಾಜವನ್ನ ಸಂಘಟನೆ ಮಾಡಬೇಕು. ನೋಡಿ, ಆ ದಿನಮಾನಗಳಲ್ಲಿ ಯಾವುದೇ ಸಮಾಜನೂ ಕೂಡ ತಮ್ಮ ಸಮಾಜದ ಸಂಘಟನೆಗಾಗಿ ಸಂಘ ಸಂಸ್ಥೆಯನ್ನ ಕಟ್ಟಿಕೊಂಡಿರ್ಲಿಲ್ಲ. ಅಂಥ ದಿನಮಾನಗಳಲ್ಲಿ ಅಖಿಲ ಭಾರತ ಮಟ್ಟದ ಒಂದು ಲಿಂಗಾಯತ ವೀರಶೈವ ಲಿಂಗಾಯತ ಮಹಾಸಭೆಯನ್ನು ಸ್ಥಾಪನೆ ಮಾಡಿದ್ರು ಅಂತಂದ್ರೆ ಅವರ ದೂರದೃಷ್ಟಿ ಎಷ್ಟಿತ್ತು. ಈ ಸಮಾಜ ಸಂಘಟನೆ ಆದ್ರೇನೆ ಆಗೊಂದು ಶಕ್ತಿ ಆಗ್ತದೆ, ಬೆಳೀತದೆ ಅನ್ನುವಂತಕ್ಕದ್ದು ಒಂದು ಕಣ್ಣಾದ್ರೆ, ಇನ್ನೊಂದು ಕಣ್ಣು ಬಹಳ ಮುಖ್ಯವಾದದ್ದು ಅಂತಾನೆ ಹೇಳ್ಬೇಕು. ಈ ಸಮಾಜ, ಲಿಂಗಾಯತ ಸಮಾಜ ನಿಂತಿರುವುದೇ ಮಠಗಳ ಅಸ್ತಿತ್ವದ ಮೇಲೆ ಅನ್ನೋದನ್ನು ಕೂಡ ನಾವಿಲ್ಲಿ ಗಮನಿಸಬೇಕು. ಅದನ್ನು ಕೂಡ ಇವತ್ತು ಈಗ ಮಾತನಾಡಿದವರೆಲ್ಲ ಹೇಳಿದ್ದಾರೆ. ಈ ಸಮಾಜಕ್ಕೆ ದಿಕ್ಕನ್ನು ತೋರಿಸುವಂತ ಕೆಲಸವನ್ನ ಮಾಡ್ತಾ ಬಂದಿರುವ ಮಠಮಾನ್ಯಗಳು, ಆ ಮಠಮಾನ್ಯಗಳಿಂದನೇ ಈ ಸಮಾಜದ ಭವಿತವ್ಯ. ಒಂದು ವಚನದಲ್ಲಿ ಒಂದು ಈಗ ಮಾತು ಬರ್ತದೆ, ಮರಕ್ಕೆ ಬಾಯಿ ಬೇರೆಂದು ತಳಕ್ಕೆ ನೀರೆರೆದರೆ ಮೇಲೆ ಪಲ್ಲವಿಸಿತ್ತು ನೋಡ ಅಂತ. ಸಮಾಜದ ಬಾಯಿ ಬೇರು ಯಾವ್ದಪ್ಪ ಅಂದ್ರೆ ಅದು ಮಠಮಾನ್ಯಗಳು. ಆ ಮಠಮಾನ್ಯಗಳು ಚೆನ್ನಾಗಿದ್ದು ಅಂತಂದ್ರೆ ಸಮಾಜ ಹೂವು ಹಣ್ಣು ಕಾಯಿಗಳನ್ನು ಕೊಡ್ತದೆ. ಆ ಮಠಮಾನ್ಯಗಳನ್ನ ಸಂಘಟಿತವಾಗಿ ಬೆಳೆಸಬೇಕು. ಅವು ಮಠಗಳು ಬೆಳಿಬೇಕು ಅಂದ್ರೆ ಹೇಗೆ, ಮಠಾಧಿಪತಿಗಳು ಒಳ್ಳೆಯವರಾಗಿರ್ಬೇಕು, ಅವ್ರಿಗೆ ಒಳ್ಳೆ ಶಿಕ್ಷಣ ಕೊಡಬೇಕು. ಹಾಗಾಗಿ ಸ್ವಾಮಿಗಳವರು ಶಿವಯೋಗ ಮಂದಿರ ಸ್ಥಾಪನೆ ಮಾಡಿದ್ರು. ಒಂದು ಶಿವಯೋಗ ಮಂದಿರ ಮಠಗಳ ಉದ್ಧಾರಕ್ಕಾಗಿ, ಇನ್ನೊಂದು ಅಖಿಲ ಭಾರತ ವೀರಶೈವ ಮಹಾಸಭೆ ಸಮಾಜದ ಸಂಘಟನೆಗಾಗಿ. ಎಂತ ದೂರದೃಷ್ಟಿ ಇತ್ತಲ್ಲ ಪೂಜ್ಯರಲ್ಲಿ. ಹಾಗಾಗಿ ಹಳ್ಳಿಗೆ ಸಂಚರಿಸಿ ಸಮಾಜವನ್ನ ಕಟ್ಟಿದ್ರಲ್ಲ, ದೊಡ್ಡ ದೊಡ್ಡ ಶ್ರೀಮಂತರನ್ನ ಸಂಘಟಿಸಿ ಅವರಿಗೆಲ್ಲ ಪ್ರೇರೇಪಣೆ ಕೊಟ್ರಲ್ಲ. ಆಗಿನ ಸಮಾಜದವರು ಹೇಗಿದ್ರು ಅಂತಂದ್ರೆ, ಸ್ವಾಮಿಗಳವರು, ಕುಮಾರಸ್ವಾಮಿಗಳವರು ಅಂತವ್ರಿದ್ರೆ, ಇನ್ನೊಂದು ಕಡೆ ಸಮಾಜದಲ್ಲಿಯೂ ಕೂಡ ಸಮಾಜದ ಬಗ್ಗೆ ಕಳಕಳಿ ಉಳ್ಳುವಂತಹ ಮಹಾಪುರುಷರು ಎಷ್ಟು ಜನ ಇದ್ರು ನಮ್ಮ ಸಮಾಜದಲ್ಲಿ ಯೋಚನೆ ಮಾಡಬೇಕು. ನೋಡಿ, ಬಳ್ಳಾರಿನಲ್ಲಿ ಒಬ್ರು ಸಕ್ರಿ ಕರಡಪ್ಪನವರು ಅಂತಿದ್ರು. ಅವರು ಈ ಮಠಗಳಿಗೆ ಸ್ವಾಮಿಗಳಾಗರೆಲ್ಲ ಕಾಶಿಗೆ ಹೋಗಿ ಬಂದ್ರೆ ಸ್ವಾಮಿಗಳಾಗಬೇಕು ಅನ್ನೋಂತ ಒಂದು ಕಾಲ ಅದು. ಆ ದಿನಮಾನಗಳಲ್ಲಿ ಕಾಶಿಗೆ ಸ್ವಾಮಿಗಳಾಗಕ್ಕೆ ಸಂಸ್ಕೃತ ಕಲಿಯಕ್ಕೆ ಹೋದ್ರೆ ಅಲ್ಲಿ ಸಂಸ್ಕೃತ ಪಂಡಿತರು, ನೀವು ಶೂದ್ರರು, ನಿಮಗೆ ಪಾಠ ಹೇಳಲ್ಲ ಅಂತಿದ್ರು. ಇದನ್ನ ಅರ್ಥಂತ ಸಕ್ರಿ ಕರಡಪ್ಪನವರು
ಬಳ್ಳಾರಿನಲ್ಲಿ ಒಂದು ಸಂಸ್ಕೃತ ಪಾಠಶಾಲೆಯನ್ನು ಆರಂಭ ಮಾಡ್ತಾರೆ. ಅಲ್ಲಿಗೆ ಯಾವ ವಿದ್ವಾಂಸರು ಲಿಂಗಾಯತರು ಶೂದ್ರರು ಅಂತೇಳಿ ಪಾಠ ಹೇಳಲ್ಲ ಅಂದಿದ್ರು, ಅವರಿಗೆ ಹೆಚ್ಚಿನ ಸಂಬಳವನ್ನು ಕೊಟ್ಟು ಬಳ್ಳಾರಿಗೆ ಕರೆಸಿ ಸಂಸ್ಕೃತ ಪಾಠವನ್ನು ಮಾಡಿಸಿದಂತ ಪುಣ್ಯ ಪುರುಷ ಬಳ್ಳಾರಿ ಸಕ್ರಿ ಕರಡಪ್ಪ ಅನ್ನುವಂಥವ್ರು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.